ವೈಟ್ ಚೆರಿಶ್ ಅಂತ ಹೇಳಿದ್ರೆ ಕೆಲವು ಡಿಸೈನ್ಸ್ ನನಗೆ ತುಂಬಾ ಹಿಂಗೆ ಬೇಕಂತ ಪರ್ಟಿಕ್ಯುಲರ್ ಇದೆ. ಕಿಚನ್ನು ಮತ್ತೆ ದೇವ್ರ ಮನೆಯದು ನಾನು ಹೇಳಿದ್ದೆ ಇದೇ ತರ ಬಾಕ್ಸ್ಗಳು ಬೇಕು, ಡ್ರಾಯರ್ಸ್ ಬೇಕು, ಕಬೋರ್ಡ್ಸ್ ಎಲ್ಲ ಬೇಕು ಅಂತ. ಅದೇ ರೀತಿ ಮಾಡಿಕೊಟ್ಟಿದ್ದಾರೆ. ನಾವು ಇವ್ರನ್ನ ನಂಬೋದು ಅಂತ ನಮ್ಗೆ ಅನ್ನಿಸ್ತು. ಆ ನಂಬಿಕೆನೂ ಕೂಡ ಅವರು ಕೊನೆವರೆಗೂ ಉಳಿಸ್ಕೊಂಡು. ಹಾಯ್, ನನ್ನ ಹೆಸರು ಇಂಪು ಅಂತ. ಸೊ ನನಗೆ ಚೆರಿಶ್ ಹೆಂಗೆ ಕಾಂಟ್ಯಾಕ್ಟ್ ಬಂದಿದ್ದಂದರೆ, ನಮ್ಮ ಹಳೆ ಮನೆಗೂ ಹೊಸ ಮನೆಗೂ ಮಧ್ಯ ಇದ್ದಿದ್ದು ಚೆರಿಶ್ ಇಂಟೀರಿಯರ್. ಸೊ ಡೈಲಿ ಹೋಗ್ತಾ ನೋಡ್ತಿದ್ವಿ. ಅದ್ರ ಜೊತೆಗೆ ಇನ್ಸ್ಟಾಗ್ರಾಮಲ್ಲಿ ಸ್ಕ್ರಾಲ್ ಮಾಡ್ತಾ ರೀಲ್ಸ್ ತುಂಬ ನೋಡಿ ಸೇವ್ ಮಾಡಿ ಇಟ್ಕೊಂಡಿದ್ದೆ. ಅದಾದಮೇಲೆ ನಾನು ನಮ್ಮ ಅಪ್ಪ ಅಮ್ಮಂಗೆಲ್ಲ ತೋರಿಸಿದ್ಮೇಲೆ ಮುಂದೆ ಅವರು ಕಂಟಿನ್ಯೂ ಮಾಡಿದ್ದು. ಮಗಳು ನಂಬರ್ ಕೊಟ್ಟರು. ಚೆರಿಶ್ ಬ್ಯಾಂಗ್ಳೂರಲ್ಲಿ ಆಫೀಸ್ ಇದ್ದದ್ದು. ಅದನ್ನು ನಾನು ಬ್ಯಾಂಗ್ಳೂರಿಗೆ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿದೆ. ಅಲ್ಲಿ ಆ ಸ್ಟಾಫ್ ಏನಿದೆ ಅವರು ತುಂಬ ಸಪೋರ್ಟಿವ್ ಆಗಿ ಮಾತಾಡಿದ್ರು. ಮತ್ತು ಅಲ್ಲಿಂದ ಅವರು ಮೈಸೂರಿಗೆ ನಾವು ಬರೋ ದಿನಗಳನ್ನೆಲ್ಲ ಇವ್ರಿಗೆ ತಿಳಿಸಿ ಮೈಸೂರವ್ರಿಗೆ ಮಾಹಿತಿ ಕೊಟ್ಟಿದ್ದರು. ಅದ್ರ ಪ್ರಕಾರ ನಾವು ನಿಗದಿಯಾಗಿದ್ದು ಏನು ದಿನ ಇತ್ತು ಆ ದಿನ ನಾವು ಇಲ್ಲಿ ಮೈಸೂರು ಬ್ರ್ಯಾಂಚ್ಗೆ ನಾವು ಹೋದ್ವಿ. ಆ್ಯಂಡ್ ಅವ್ರನ್ನೇ ಯಾಕೆ ಚೂಸ್ ಮಾಡಿದ್ವಿ ಅಂದರೆ, ನಾನು ಹೇಳ್ದಂಗೆ ಕೆಲವು ಡಿಸೈನ್ಸ್ ನನಗೆ ತುಂಬ ಹಿಂಗೆ ಬೇಕಂತ ಪರ್ಟಿಕ್ಯುಲರ್ ಇದೆ. ಸೊ ಫಾರ್ ಎಕ್ಸಾಂಪಲ್ TV ಯೂನಿಟ್ ಇರ್ಬೋದು, ಅದರಲ್ಲಿ ತುಂಬ ಕರ್ವ್ಸ್ ಎಲ್ಲ ಇತ್ತು. ಅದು ಮಾಡೋಕ್ಕೆ ಸ್ವಲ್ಪ ಕಷ್ಟ ಇಫ್ ಯು ಥಿಂಕ್ ಅಬೌಟ್ ಇಟ್. ಆದ್ರೂ ಅವ್ರು ಯಾವುದಕ್ಕೂ ಇಲ್ಲ ಅಂತ ಹೇಳಿದೆ. ಅದನ್ನು ಕಾಸ್ಟ್ ಎಫೆಕ್ಟಿವ್ ಆಗಿ ನಮ್ಗೆ ಹೆಂಗೆ ಬೇಕೋ ಹಂಗೆ ಆಸ್ಥೆಟಿಕ್ ಆಗಿ ಮಾಡಿಕೊಟ್ರು. ಬರೀ ಅದೊಂದೇ ಅಂತ ಅಲ್ಲ, ಬೇರೆದು ಎಷ್ಟೊಂದು ಕಡೆ ಇಂಟೀರಿಯರ್ಸಲ್ಲಿ ನನಗೆ ತುಂಬ ಹಿಂಗೆ ಪರ್ಟಿಕ್ಯುಲರ್ ಇದೆ. ಕಲರ್ಸ್ ಆಗಿರ್ಬೋದು, ಥೀಮ್ ಆಗಿರ್ಬೋದು. ಸೊ ಅವರು ನನ್ನ ಇನ್ಪುಟ್ಸ್ ಜೊತೆಗೆ ಅವರು ತುಂಬ ಇನ್ಪುಟ್ಸ್ ಕೊಟ್ಟು, ಮೇಡಮ್ ಇದು ಚೆನ್ನಾಗಿ ಬರುತ್ತೆ, ಅದು ಚೆನ್ನಾಗಿರುತ್ತೆ ಅಂತ ಹೇಳಿ ಡಿಸೈನ್ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಡಿಸೈನಿಂಗ್ ಫೇಸ್ ಕೂಡ ಅಷ್ಟೇ, ಇಟ್ ವಾಸ್ ಆಲ್ ವೆರಿ ಸಿಸ್ಟಮ್ಯಾಟಿಕ್. 2D ಆಗಿರ್ಬೋದು, 3D ಆಗಿರ್ಬೋದು. ಆಮೇಲೆ ಅವ್ರು ನಿಮಗೆ VR ಅಲ್ಲೂ ತೋರಿಸಿದ್ರು ಹಿಂಗೆ ಬರುತ್ತೆ ಅಂತ. ಸೊ ಐ ಥಿಂಕ್ ಇಟ್ ಇಸ್ ವೆರಿ ಗುಡ್. ಮೈಸೂರಲ್ಲಿ ಇಂಥ ಸ್ಟುಡಿಯೋ ಬೇಕಿತ್ತು ಅಂದು. ಸೊ ಐ ಆಮ್ ರಿಯಲಿ ಹ್ಯಾಪಿ ವಿತ್ ದ ಔಟ್ಕಮ್ ಇಟ್ ಹ್ಯಾಸ್ ಕಮ್. ನಾನು ಎಸ್ಪೆಷಲಿ ಕಿಚನ್ನು ಮತ್ತು ದೇವ್ರ ಮನೆಯದು ನಾನು ಹೇಳಿದ್ದೆ ಇದೇ ಥರ ಬಾಕ್ಸ್ಗಳು ಬೇಕು, ಡ್ರಾಯರ್ಸ್ ಬೇಕು, ಕಬೋರ್ಡ್ಸ್ ಎಲ್ಲ ಬೇಕು ಅಂತ. ಅದೇ ರೀತಿ ಮಾಡಿಕೊಟ್ಟಿದ್ದಾರೆ. ತುಂಬ ಇಷ್ಟ ಆಯಿತು. ಈಗ ಸರ್ವಿಸು ಚೆನ್ನಾಗಿದೆ. ನಾವು ಮನೆಗೆ ಬಂದ ನಂತರನೂ ಅವರು ಏನಾದರೂ ಸಣ್ಣ ಪುಟ್ಟ ಕೆಲಸಗಳಿದ್ರೆ ಬಂದು ಮಾಡಿಕೊಟ್ಟಿದ್ದಾರೆ. ತುಂಬ ಖುಷಿ ಆಯಿತು ಚೆರಿಶ್ ಇಂಟೀರಿಯರ್ಸ್ ಅವ್ರ ಹತ್ರ ಮಾಡಿಸಿರೋದಕ್ಕೆ. ವಿತಿನ್ 10 days ನಮ್ಮ ಗೃಹ ಪ್ರವೇಶಕ್ಕೆ ಮುಂಚೆನೇ ಎಲ್ಲ ಅವರು ಎಕ್ಸಿಕ್ಯೂಟ್ ಮಾಡಿ, ಜೊತೆಗೆ ನಾಟ್ ಓನ್ಲಿ ಎಕ್ಸಿಕ್ಯೂಷನ್, ಐ ಥಿಂಕ್ ದ ಕ್ಲೀನಿಂಗ್ ಪಾರ್ಟ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಎಲ್ಲೂ ಅವ್ರದ್ದು ಒಂದು ಕೊರತೆ ಅಂತ ತೋರಿಸ್ಕೊಡ್ಲಿಲ್ಲ. ಎಲ್ಲನೂ ನೀಟಾಗಿ ಫಿನಿಶ್ ಮಾಡಿ ಹೋಗಿದ್ದಾರೆ. ಸೊ ಐ ಥಿಂಕ್ ದಟ್ ಈಸ್ ವೆರಿ ಗುಡ್. ಆ್ಯಂಡ್ ಫ್ಯಾಕ್ಟ್ರಿ ಫಿನಿಶ್ ಆಗಿದ್ದರಿಂದ ನಮಗೆಲ್ಲ ಅಲ್ಲಿಂದನೇ ಬ್ಯಾಂಗ್ಳೂರಿಂದನೇ ಫಿನಿಶ್ ಆಗಿ ಇಲ್ಲಿಗೆ ಬಂದಿದ್ದು. ಸೊ ಏನು ನಮಗೆ ಭಯ ಅಂತ ಆಗಲಿಲ್ಲ. ವಿ ವರ್ ವೆರಿ ಶೋರ್ ಅವ್ರು 3 daysಲ್ಲಿ ಅಥವಾ 10 days ಏನು ಟೈಮ್ ಲೈನ್ ಕೊಟ್ಟಿದ್ರು ಅದರಲ್ಲೇ ಮುಗಿಸ್ಕೊಡ್ತಾರೆ ಅಂತ. ಐ ಥಿಂಕ್ ಅದೇ ನಾನು ಹೇಳ್ದಂಗೆ ಮೈಸೂರಲ್ಲಿ ಇಂಥದ್ದೊಂದು ಸ್ಟುಡಿಯೋ ಅವಶ್ಯಕತೆ ಇತ್ತು. ಆ್ಯಂಡ್ ವಿ ಆರ್ ಹ್ಯಾಪಿ ಟು ಹ್ಯಾವ್ ದೆಮ್ ಇನ್ ಮೈಸೂರು ನಾವು. ಇದೆಲ್ಲದಕ್ಕಿಂತ ಮುಖ್ಯವಾಗಿ ನಮಗೆ ಮೈಸೂರು ಮತ್ತು ಬೆಂಗಳೂರಿನಲ್ಲಿ ಇವರ ಕಚೇರಿಗೆ ಹೋದಾಗ ಎರಡು ಕಡೆನೂ ಸಂಪೂರ್ಣವಾಗಿ ಕನ್ನಡದ ವಾತಾವರಣ ಇತ್ತು, ಕನ್ನಡದ ಜನಗಳಿದ್ದರು. ನಮಗೇನು ಅನ್ನಿಸ್ತು, ನಮ್ಮದೇ ಒಂದು ಸ್ಥಳೀಯ ಜನರ ಜೊತೆ ಒಡನಾಟ ಮಾಡಿದಾಗ ಯಾವುದೇ ಒಂದು ಮೋಸ ವಂಚನೆ ಆಗೋ ಅಂಥದ್ದೆಲ್ಲ ನಾವು ಇವ್ರನ್ನ ನಂಬೋದು ಅಂತ ನಮ್ಗೆ ಅನ್ನಿಸ್ತು. ಆ ನಂಬಿಕೆನೂ ಕೂಡ ಅವರು ಕೊನೆವರೆಗೂ ಉಳಿಸ್ಕೊಂಡು. ಸೊ ಅಟ್ ಲಾಸ್ಟ್ ವೈಟ್ ಚೆರಿಶ್ ಅಂತ ಹೇಳಿದ್ರೆ ಒಂದು ಪ್ರೀಮಿಯಂ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ದಾರೆ. ದೇ ಆರ್ ವೆರಿ ಬಜೆಟ್ ಫ್ರೆಂಡ್ಲಿ. ಅದ್ರ ಜೊತೆಗೆ ಫ್ಲೆಕ್ಸಿಬಲ್ ಆ್ಯಂಡ್ ರಿಲಯಬಲ್ ಇದ್ದಾರೆ. ಅಟ್ ಲಾಸ್ಟ್ ಇಫ್ ಐ ಹ್ಯಾವ್ ಟು ಮೇಂಟೈನ್ ಒನ್ ಥಿಂಗ್ ಅಂದರೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್. ದಟ್ ಈಸ್ ದ ಮೇನ್ ಥಿಂಗ್ ನಾವು ನೋಡೋದು ಯಾವುದೇ ಒಂದು ಪ್ರಾಡಕ್ಟ್ನ ತೊಗೊಳ್ಬೇಕಾದ್ರೆ ಆಗಲಿ, ಸರ್ವಿಸ್ ತೊಗೋಬೇಕಾದ್ರೆ. ಸೊ ಐ ಥಿಂಕ್ ಐ ವಿಲ್ ಗಿವ್ ದೆಮ್ ದಟ್ಸ್ ವೈ ಐ ಚೋಸ್ ಚೆರಿಶ್, ಆ್ಯಂಡ್ ಐ ಥಿಂಕ್ ಯು ಶುಡ್ ಚೂಸ್ ಆಸ್ ವೆಲ್.